ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ 5 ಜನ ಬಲಿಯಾಗಿದ್ದಾರೆ. ನಗರದ ಪೇಟೆಯಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿತ್ತು. ಈ ಅಗ್ನಿ ದುರಂತದಲ್ಲಿ ಒಟ್ಟು 5 ಜನ ಬಲಿಯಾಗಿದ್ದಾರೆ. ನಗರದ ಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಈ ದುರಂತದಲ್ಲಿ ಒಂದೇ ಕುಟುಂಬದ 4 ಜನ ಸೇರಿದಂತೆ 5 ಜನ ದುರ್ಮರಣ ಹೊಂದಿದ್ದಾರೆ. ಘಟನೆಯಲ್ಲಿ ಮದನ್ ಅವರ ಇಡೀ ಕುಟುಂಬ ಸಜೀವವಾಗಿ ದಹನವಾಗಿದೆ. ಮದನ್ 38 ವರ್ಷ ವಯಸ್ಸು, ಪತ್ನಿ ಸಂಗೀತ 33 ವರ್ಷ ವಯಸ್ಸು, ಮಿತೇಶ್ 8 ವರ್ಷ ವಯಸ್ಸು, ವಿಹಾನ್ 5 ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೊಂದು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಎಂಬಾತ ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಟೀಲ್ ಐಟಂಗಳ ವ್ಯಾಪಾರ ಮಾಡ್ತಾ ಇದ್ದಂತಹ ಮದನ್ ಈ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸುರೇಶ್ ಮುಂಜಾನೆ 2:15 ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ. ಇನ್ನು ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಭೀಕರ ಅಗ್ನಿ ದುರಂತದಲ್ಲಿ ಒಂದು ಇಡೀ ಕುಟುಂಬ ಸಜೀವವಾಗಿ ದಹನವಾಗಿದೆ. ಪುಟ್ಟ ಪುಟ್ಟ ಮಕ್ಕಳು ಸೇರಿದಂತೆ ಗಂಡ ಹೆಂಡತಿ ಇಬ್ಬರು ಈ ಅಗ್ನಿ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ. ಇನ್ನು ಪ್ಲಾಸ್ಟಿಕ್ ಮ್ಯಾಟ್ಗಳ ಒಂದು ದಾಸ್ತಾನು ಇತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಪ್ಲಾಸ್ಟಿಕ್ಗೆ ಬೆಂಕಿ ಹೊತ್ಕೊಂಡಿದ್ದರಿಂದಾಗಿ ನೋಡ್ತಾ ಇದ್ದಂತೆ ಇಡೀ ಮಳಿಗೆ ಹೊತ್ತಿ ಉರಿದಿದೆ. ಇನ್ನು ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಎಂಬಾತ, ಪಕ್ಕದ ಮಹಡಿಯಲ್ಲಿ ಇದ್ದಂತಹ ಸುರೇಶ್ ಎಂಬಾತ ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಮದನ್ ಹಾಗೂ ಸುರೇಶ್ ಇಬ್ಬರು ಸ್ಟೀಲ್ ಐಟಮ್ಗಳ ವ್ಯಾಪಾರ ಮಾಡ್ತಾ ಇದ್ರು. ಸ್ಟೀಲ್ ಮಟೀರಿಯಲ್ಗಳನ್ನು ತಂದು ಅದನ್ನು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ರು. ಆದರೆ ಈ ಘಟನೆಯಲ್ಲಿ ಮದನ್ ಎಂಬವರ ಇಡೀ ಕುಟುಂಬ ಏನಿದೆ ಅದು ದಾರುಣವಾಗಿ ಅಂತ್ಯವನ್ನು ಕಂಡಿದೆ. ಸಜೀವವಾಗಿ ದಹನವಾಗಿದೆ. 38 ವರ್ಷದ ಮದನ್, ಪತ್ನಿ ಸಂಗೀತ 33 ವರ್ಷ, ಮಿತೇಶ್ ಹಾಗೂ ವಿಹಾನ್ ಅನ್ನುವಂತಹ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೊಂದೆಡೆ ಸ್ಟೀಲ್ ವ್ಯಾಪಾರಿಯಾಗಿದ್ದಂತಹ ಸುರೇಶ್ ಎಂಬಾತ ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳಗ್ಗೆ 2:15 ಸುಮಾರಿಗೆ ಎಲ್ಲರೂ ಒಳ್ಳೆ ನಿದ್ರೆಯಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ ಆಯಿತು? ಶಾರ್ಟ್ ಸರ್ಕ್ಯೂಟಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ? ಅದು ಕೂಡ ತನಿಖೆ ಬಳಿಕ ತಿಳಿದು ಬರಬೇಕಾಗಿದೆ. ಇಡೀ ಕುಟುಂಬ ಈ ಅಗ್ನಿ ದುರಂತದಲ್ಲಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ ದಾರುಣವಾಗಿ ಅಂತ್ಯ ಕಂಡಿರೋದ್ರಿಂದ ಸ್ಥಳೀಯರು ಮಮ್ಮಲ ಮರುಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ 5 ಬಲಿಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮದನ್ ಹಾಗೂ ಸುರೇಶ್ ಇಬ್ಬರ ಮೃತದೇಹಗಳನ್ನು ಸಿಬ್ಬಂದಿಗಳು ಹೊರ ತೆಗೆದಿದ್ದಾರೆ. ಸಂಗೀತ, ಮಿತೇಶ್, ವಿಹಾನ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಸತತ 8 ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಮೃತದೇಹಗಳನ್ನು ಐಡೆಂಟಿಫೈ ಮಾಡೋದು, ಪತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ ಪ್ಲಾಸ್ಟಿಕ್ ಮ್ಯಾಟ್ಗಳ ಒಂದು ಬಹುದೊಡ್ಡ ದಾಸ್ತಾನು ಇದ್ದಿದ್ದರಿಂದಾಗಿ ಬೆಂಕಿ ಧಗಿಸಿ ಹೊತ್ತಿ ಉರಿದಿದೆ. ಈ ಹೊತ್ತಿ ಉರಿತಾ ಇರುವಂತಹ ಬೆಂಕಿಯಲ್ಲಿ ಸಜೀವವಾಗಿ ದಹನವಾಗಿದ್ದಾರೆ. ದೇಹಗಳು ಸುಟ್ಟು ಕರಕಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ಸತತವಾಗಿ ಕಾರ್ಯಾಚರಣೆ ಮಾಡಿದ ಬಳಿಕ ಇಬ್ಬರ ಮೃತದೇಹಗಳನ್ನು ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ಅಗ್ನಿಶಾಮಕ ದಳದವರು ಹೊರ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮದನ್, ಸುರೇಶ್ ಈ ಇಬ್ಬರ ಮೃತದೇಹಗಳು ಲಭ್ಯವಾಗಿದ್ದಾವೆ. ಇಬ್ಬರ ಮೃತದೇಹಗಳನ್ನು ಸಿಬ್ಬಂದಿಗಳು ಹೊರ ತೆಗೆದಿದ್ದಾರೆ. ಆದರೆ ಪುಟ್ಟ ಪುಟ್ಟ ಇಬ್ಬರು ಕಂದ ಮಗಳಿದ್ರು, ಇಬ್ಬರು ಮಕ್ಕಳಿದ್ರು. ಆ ಇಬ್ಬರ ಮೃತದೇಹ, ಅದೇ ರೀತಿಯಾಗಿ ಮೃತಪಟ್ಟಿರುವ ಸಂಗೀತ ಅವರ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. Inspector sir,
ಯಾಕಂದರೆ ಒಳಗಡೆ ಅದೇನು ನಡೀತಿದೆ ಯಾರು ಏನು ಇನ್ಫಾರ್ಮೇಷನ್ ನಮ್ಮ ಲೋಗೋ ಒಂಚೂರು ಸೈಡ್ಗೆ ಬಂದಿದ್ದು ಕೇಳಿದೆ ಮಾಹಿತಿ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ಯಾಚರಣೆ ಇನ್ನೂ ಮುಂದುವರಿತಾ ಇದೆ. ಮೃತಪಟ್ಟಿರುವಂತಹ ಸಂಗೀತ ಹಾಗೂ ಇನ್ನುಳಿದ ಇಬ್ಬರು ಮಕ್ಕಳ ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. Go!